ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಇಂದು ನಾವು ಹೇಳಲಿರುವ ವಿಷಯ ನಿಮ್ಮ ಜೀವನದ ಒಂದು ಮಹತ್ವದ ತಿರುವಿನ ಬಗ್ಗೆ. ಈ ಜೂನ್ 15ರ ಅಮಾವಾಸ್ಯೆ ಸಾಮಾನ್ಯ ಅಮಾವಾಸ್ಯೆ ಅಲ್ಲ. ಅನೇಕ ಅಮಾವಾಸ್ಯೆಗಳು ಬರ್ತವೆ ಹೋಗ್ತವೆ, ಆದರೆ ಕೆಲವು ಅಮಾವಾಸ್ಯೆಗಳು ಮಾತ್ರ ವ್ಯಕ್ತಿಯ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರ್ತವೆ. ಅಂತಹ ಅಪರೂಪದ ಸಮಯ ಈಗ ನಿಮ್ಮ ಮುಂದೆ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಈ ಅಮಾವಾಸ್ಯೆಯ ಬಗ್ಗೆ ಒಂದು ರಹಸ್ಯ ಇದೆ. ಆ ರಹಸ್ಯವನ್ನ ತಿಳಿದುಕೊಳ್ಳುವ ಮುನ್ನ ನೀವು ಈ ಸಂಪೂರ್ಣ ವಿಡಿಯೋವನ್ನ ಕೊನೆವರೆಗೂ ನೋಡಬೇಕು. ಏಕೆಂದ್ರೆ ಜೂನ್ 16, 17, 18 ಮತ್ತು 19 ಈ 4 ದಿನಗಳಲ್ಲಿ ನಡೆಯುವ ಒಂದು ವಿಶೇಷ ಸಂಗತಿ ನಿಮ್ಮ ಮುಂದಿನ ಹಲವು ತಿಂಗಳ ಭವಿಷ್ಯವನ್ನ ನಿರ್ಧರಿಸುತ್ತದೆ. ಈ 4 ದಿನಗಳಲ್ಲಿ ನೀವು ಮಾಡುವ ಒಂದು ನಿರ್ಧಾರ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಅದೇ ಸಮಯದಲ್ಲಿ ಒಂದು ಸಣ್ಣ ತಪ್ಪು ನಿಮ್ಮ ಕೈಗೆ ಬರಲಿರುವ ಅವಕಾಶವನ್ನ ದೂರ ಮಾಡುತ್ತದೆ. ವೃಶ್ಚಿಕ ರಾಶಿಯವರ ಜೀವನವೇ ಒಂದು ಹೋರಾಟದ ಕತೆ. ಹೊರಗಿನಿಂದ ನೋಡಿದ್ರೆ ನೀವು ತುಂಬಾ ಗಟ್ಟಿಯಾದ ವ್ಯಕ್ತಿಗಳಂತೆ ಕಾಣ್ತೀರಿ, ಆದ್ರೆ ನಿಮ್ಮ ಮನಸ್ಸಿನ ಒಳಗೆ ಎಷ್ಟು ನೋವು, ಎಷ್ಟು ಹೋರಾಟ, ಎಷ್ಟು ಕನಸುಗಳಿವೆ ಅಂತ ನಿಮಗೆ ಮಾತ್ರ ಗೊತ್ತು. ನೀವು ಯಾರ ಬಳಿಗೂ ನಿಮ್ಮ ಸಮಸ್ಯೆಗಳನ್ನ ಸುಲಭವಾಗಿ ಹೇಳ್ಕೊಳ್ಳೋದಿಲ್ಲ. ನೀವು ನಿಮ್ಮ ನೋವನ್ನ ನಿಮ್ಮೊಳಗೆ ಇಟ್ಟುಕೊಂಡೇ ಜೀವನವನ್ನ ನಡೆಸ್ತೀರಿ. ಕಳೆದ ಕೆಲವು ತಿಂಗಳುಗಳಿಂದ ಅನೇಕ ವೃಶ್ಚಿಕ ರಾಶಿಯವರು ಒಂದು ವಿಚಿತ್ರ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ. ಎಷ್ಟೇ ಶ್ರಮ ಪಟ್ಟರೂ ಕೆಲಸಗಳು ನಿಧಾನವಾಗಿ ಸಾಗ್ತಿವೆ. ಕೆಲವರಿಗೆ ಹಣ ಬಂದರೂ ಉಳಿತಿಲ್ಲ, ಕೆಲವರಿಗೆ ಸಂಬಂಧಗಳಲ್ಲಿ ಒತ್ತಡ ಹೆಚ್ಚಾಗ್ತಿದೆ, ಕೆಲವರು ಮನಸ್ಸಿನಲ್ಲಿ ಭಯ ಮತ್ತು ಗೊಂದಲ ಅನುಭವಿಸುತ್ತಿದ್ದಾರೆ, ಇನ್ನು ಕೆಲವರು ತಾವು ಅರ್ಹರಾಗಿದ್ದ ಯಶಸ್ಸು ಸಿಗುತ್ತಿಲ್ಲ ಎಂದು ಬೇಸರ ಪಡ್ಕೊಳ್ತಿದ್ದಾರೆ. ಆದ್ರೆ ಈಗ ಆ ಸ್ಥಿತಿ ಬದಲಾಗುವ ಸಮಯ ಬಂದಿದೆ ವೀಕ್ಷಕರೇ. ಜೂನ್ 15ರ ಅಮಾವಾಸ್ಯೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗ್ತದೆ. ಇದು ಕೇವಲ ಪಂಚಾಂಗದ ದಿನಾಂಕದ ಬದಲಾವಣೆ ಅಲ್ಲ, ಇದು ಶಕ್ತಿಯ ಬದಲಾವಣೆ. ಇದು ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ನಡೆಯುವ ಸೂಕ್ಷ್ಮ ಪರಿವರ್ತನೆ. ಅನೇಕ ದಿನಗಳಿಂದ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡ್ಕೊಳ್ತವೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಹುಟ್ಟುತ್ತವೆ. ಹಿಂದೆ ಕಾಣದ ದಾರಿಗಳು ಈಗ ಕಾಣಲು ಆರಂಭವಾಗ್ತವೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಇದೆ ವೀಕ್ಷಕರೇ. ಜೂನ್ 16, 17, 18 ಮತ್ತು 19 ಈ 4 ದಿನಗಳಲ್ಲಿ ನೀವು ತುಂಬಾ ಜಾಗರೂಕರಾಗಿರ್ಬೇಕಾಗತ್ತೆ. ಈ ದಿನಗಳಲ್ಲಿ ನಿಮ್ಮ ಸುತ್ತಲಿರುವ ಕೆಲವರ ನಿಜವಾದ ಮುಖ ನಿಮಗೆ ಕಾಣುತ್ತೆ. ಇದುವರೆಗೆ ಸ್ನೇಹಿತನಂತೆ ಕಂಡ ವ್ಯಕ್ತಿ ನಿಮ್ಮ ಒಳಿತನ್ನ ಬಯಸೋದಿಲ್ಲ ಎಂಬ ಸತ್ಯ ಗೊತ್ತಾಗತ್ತೆ. ನಿಮ್ಮ ಯಶಸ್ಸನ್ನ ನೋಡಿ ಸಂತೋಷ ಪಡುವಂತೆ ಕಾಣುವ ಕೆಲವರು ಒಳಗೊಳಗೆ ಅಸೂಯೆ ಹೊಂದಿದ್ದಾರೆ ಎಂಬುದು ತಿಳಿಯುತ್ತೆ. ಈ ಸಮಯದಲ್ಲಿ ನಿಮ್ಮ ರಹಸ್ಯಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಬೇಡಿ. ನಿಮ್ಮ ಯೋಜನೆಗಳನ್ನ ಎಲ್ರಿಗೂ ಹೇಳ್ಬೇಡಿ. ಯಾಕಂದ್ರೆ ಈ 4 ದಿನಗಳಲ್ಲಿ ನಿಮ್ಮ ಮಾತುಗಳನ್ನ ತಪ್ಪಾಗಿ ಬಳಸುವ ಜನರು ನಿಮ್ಮ ಸುತ್ತಲಿರ್ತಾರೆ. ವೃಶ್ಚಿಕ ರಾಶಿಯವರ ಒಂದು ವಿಶೇಷ ಗುಣ ಎಂದ್ರೆ ಅವರು ಜನರನ್ನ ಬೇಗ ನಂಬೋದಿಲ್ಲ, ಆದ್ರೆ ಒಮ್ಮೆ ನಂಬಿದ್ರೆ ಸಂಪೂರ್ಣ ಮನಸ್ಸಿನಿಂದ ನಂಬ್ತಾರೆ. ಇದೇ ಗುಣ ಕೆಲವೊಮ್ಮೆ ಸಮಸ್ಯೆ ಕಾರಣವಾಗ್ತದೆ. ಈ ಅಮಾವಾಸ್ಯೆಯ ನಂತರ ನೀವು ಯಾರನ್ನ ನಂಬಬೇಕು ಮತ್ತು ಯಾರಿಂದ ದೂರ ಇರಬೇಕು ಎಂಬ ಸ್ಪಷ್ಟತೆ ಪಡಿತೀರಿ. ಹಣಕಾಸಿನ ವಿಷಯದಲ್ಲೂ ಕೂಡ ಒಂದು ದೊಡ್ಡ ಬದಲಾವಣೆ ನಡೆಯುತ್ತೆ. ಹಲವಾರು ದಿನಗಳಿಂದ ಕಾಯುತ್ತಿದ್ದ ಹಣದ ವಿಚಾರ ಮುಂದೆ ಸಾಗತ್ತೆ. ನಿಂತಿದ್ದ ವ್ಯಾಪಾರದಲ್ಲಿ ಚಲನೆ ಪಡ್ಕೊಳ್ಳುತ್ತೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ತವೆ. ಕೆಲವರಿಗೆ ಕೆಲಸದ ಅವಕಾಶಗಳು ಬರ್ತಾ ಹೋಗುತ್ತೆ. ಕೆಲವರಿಗೆ ಹುದ್ದೆಯಲ್ಲಿ ಉತ್ತಮ ಬದಲಾವಣೆ ಸಿಗ್ತಾ ಹೋಗುತ್ತೆ. ಆದ್ರೆ ಜೂನ್ 16ರಿಂದ 19ರವರೆಗೆ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 2 ಬಾರಿ ಯೋಚಿಸಬೇಕಾಗತ್ತೆ. ಯಾರ ಮಾತಿಗೂ ತಕ್ಷಣ ನಂಬಿಕೆ ಇಟ್ಕೊಳ್ಳಕ್ ಹೋಗಬೇಡಿ. ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸಿ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ವೀಕ್ಷಕರ. ಕುಟುಂಬದ ವಿಷಯಕ್ಕೆ ಬಂದರೆ ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇದ್ದ ಒಂದು ಭಾರ ಕಡಿಮೆ ಆಗತ್ತೆ. ಮನೆಯಲ್ಲಿದ್ದ ಉದ್ವಿಗ್ನ ವಾತಾವರಣ ನಿಧಾನವಾಗಿ ಸುಧಾರಿಸುತ್ತೆ. ಮಾತುಕತೆ ಇಲ್ಲದ ದೂರವಾಗಿದ್ದವರ ಜೊತೆ ಮತ್ತೆ ಸಂಪರ್ಕ ಆಗಬಹುದು. ಕುಟುಂಬದ ಹಿರಿಯರಿಂದ ಒಂದು ಒಳ್ಳೆಯ ಸಲಹೆ ಸಿಗತ್ತೆ. ಆ ಸಲಹೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವುದು. ಪ್ರೇಮ, ದಾಂಪತ್ಯ ಜೀವನದಲ್ಲೂ ವಿಶೇಷ ಬದಲಾವಣೆಗಳು ನಡೀತವೆ. ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯ ಜೊತೆ ನಿಮ್ಮ ಬಾಂಧವ್ಯ ಗಟ್ಟಿಯಾಗ್ತದೆ. ತಪ್ಪು ತಿಳುವಳಿಕೆಗಳು ಕಡಿಮೆ ಆಗ್ತವೆ. ದೂರವಾಗಿದ್ದ ಹೃದಯಗಳು ಮತ್ತೆ ಹತ್ತಿರವಾಗ್ತವೆ. ಆದರೆ ಈ 4 ದಿನಗಳಲ್ಲಿ ಕೋಪವನ್ನ ನಿಯಂತ್ರಿಸಬೇಕು. ಒಂದು ಕ್ಷಣದ ಕೋಪ ಹಲವು ತಿಂಗಳ ಸಂಬಂಧಗಳನ್ನ ಹಾಳು ಮಾಡ್ತದೆ. ನಿಮ್ಮ ಮಾತುಗಳನ್ನ ಎಚ್ಚರಿಕೆಯಿಂದ ಬಳಸಿ. ಯಾಕಂದ್ರೆ ಈ ಸಮಯದಲ್ಲಿ ಮಾತನಾಡಿದ ಕೆಲವು ಮಾತುಗಳು ದೀರ್ಘಕಾಲದ ಪರಿಣಾಮ ಬೀರಬಹುದು. ಆರೋಗ್ಯದ ವಿಷಯದಲ್ಲೂ ಕೂಡ ಸ್ವಲ್ಪ ಗಮನ ಅಗತ್ಯ. ವಿಶ್ರಾಂತಿಯನ್ನ ನಿರ್ಲಕ್ಷಿಸಬೇಡಿ. ನಿದ್ದೆಯನ್ನ ಕಡಿಮೆ ಮಾಡಬೇಡಿ. ಮನಸ್ಸಿನ ಒತ್ತಡವನ್ನ ಹೆಚ್ಚು ಮಾಡ್ಕೊಳ್ಳಿ. ನಿಮ್ಮ ದೇಹ ನೀಡುವ ಸೂಚನೆಗಳನ್ನ ನಿರ್ಲಕ್ಷಿಸಿದರೆ ನಂತರ ತೊಂದರೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. ಇನ್ನು ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ತುಂಬಾ ಶ್ರಮಶೀಲರು. ಅವರು ಕೈಗೆತ್ತಿಕೊಂಡ ಕೆಲಸವನ್ನ ಪೂರ್ಣಗೊಳಿಸುವ ತನಕ ಬಿಡೋದಿಲ್ಲ. ಇದೇ ಕಾರಣಕ್ಕೆ ಅವರಿಗೆ ಜೀವನದಲ್ಲಿ ದೊಡ್ಡ ಯಶಸ್ಸು ಸಿಗ್ತದೆ. ಈ ಅಮಾವಾಸ್ಯೆಯ ನಂತರ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗಲು ಆರಂಭವಾಗ್ತದೆ. ನೀವು ಮಾಡಿದ ಒಂದು ಹಳೆಯ ಕೆಲಸ ಈಗ ಫಲ ನೀಡಬಹುದು. ನೀವು ಹಿಂದೆ ಮಾಡಿದ ಒಂದು ಪ್ರಯತ್ನ ಈಗ ನಿಮ್ಮ ಮುಂದೆ ಅವಕಾಶವಾಗಿ ಬರಬಹುದು. ಕೆಲವರಿಗೆ ಹೊಸ ಪ್ರಾಜೆಕ್ಟ್ ಸಿಗುತ್ತೆ, ಕೆಲವರಿಗೆ ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗುತ್ತೆ, ಕೆಲವರಿಗೆ ತಮ್ಮ ಪ್ರತಿಭೆ ತೋರಿಸಿಕೊಳ್ಳುವ ವೇದಿಕೆ ಸಿಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಮತ್ತೆ ಆ 4 ದಿನಗಳ ವಿಷಯ ಬರಬಹುದು. ಜೂನ್ 16, 17, 18 ಮತ್ತು 19ರಂದು ನಿಮ್ಮ ಗಮನವನ್ನ ಬೇರೆಡೆ ಸೆಳೆಯುವ ಕೆಲವು ಘಟನೆಗಳು ನಡೀತವೆ. ಕೆಲವರು ನಿಮ್ಮನ್ನ ಗೊಂದಲಕ್ಕೆ ತಳ್ಳಲು ಪ್ರಯತ್ನಿಸ್ತಾರೆ. ಕೆಲವರು ನಿಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡಲು ಪ್ರಯತ್ನಿಸ್ತಾರೆ. ಆದ್ರೆ ನೀವು ನಿಮ್ಮ ಗುರಿಯ ಮೇಲೆ ಗಮನ ಇಟ್ಟರೆ ದೊಡ್ಡ ಜಯ ನಿಮ್ಮದಾಗತ್ತೆ. ಈಗ ನಾನು ಹೇಳಲಿರುವ ವಿಷಯ ಬಹಳ ಮುಖ್ಯವಾಗಿರುವ ವಿಷಯ. ಈ ಅಮಾವಾಸ್ಯೆಯ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ಹಳೆಯ ಅಧ್ಯಾಯ ಮುಗಿದೆ. ಕೆಲವು ವರ್ಷಗಳಿಂದ ನಿಮ್ಮನ್ನ ಕಾಡುತ್ತಿದ್ದ ಒಂದು ಸಮಸ್ಯೆ ಅಂತ್ಯಕ್ಕೆ ಬರುತ್ತೆ ವೀಕ್ಷಕರೇ.
ಅದು ಹಣದ ಸಮಸ್ಯೆ ಆಗಿರ್ಬೋದು, ಸಂಬಂಧದ ಸಮಸ್ಯೆ ಆಗಿರ್ಬೋದು, ಉದ್ಯೋಗದ ಸಮಸ್ಯೆ ಆಗಿರ್ಬೋದು, ಅಥವಾ ಮನಸ್ಸಿನ ನೋವು ಕೂಡ ಆಗಿರಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಉತ್ತರ ಈಗ ಸಿಗತ್ತೆ. ಆದರೆ ಯಾಕೆ ಈ ಅಮಾವಾಸ್ಯೆ ಇಷ್ಟು ವಿಶೇಷ, ಅದರ ಹಿಂದಿನ ರಹಸ್ಯವೇನು, ಅದನ್ನು ತಿಳಿಯಲು ನಾವು ಇನ್ನೊಂದು ಮಹತ್ವದ ಸಂಗತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ದೊಡ್ಡ ಬದಲಾವಣೆಗಳು ಏಕಾಏಕಿ ಬರುತ್ತವೆ. ಅವರು ಹಲವು ದಿನಗಳ ಕಾಲ ಶಾಂತವಾಗಿರ್ತಾರೆ, ಎಲ್ಲವೂ ನಿಂತಿರ್ತಾರೆ. ನಂತರ ಒಂದು ದಿನದಲ್ಲಿ ಎಲ್ಲವೂ ಬದಲಾಗ್ತದೆ. ಇದೇ ವೃಶ್ಚಿಕ ರಾಶಿಯ ವಿಶೇಷತೆ. ಈ ಅಮಾವಾಸ್ಯೆ ಕೂಡ ಅಂತ ಒಂದು ತಿರುವಿನ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಘಟನೆಗಳು ಸುಖ ಸುಮ್ಮನೆ ಬಂದಿರುವಂತದ್ದಲ್ಲ. ನೀವು ಎದುರಿಸಿದ ಕಷ್ಟಗಳು ವ್ಯರ್ಥವಾಗಿಲ್ಲ, ನೀವು ಸುರಿಸಿದ ಬೆವರು ವ್ಯರ್ಥವಾಗಿಲ್ಲ, ನೀವು ಅನುಭವಿಸಿದ ನೋವು ಕೂಡ ವ್ಯರ್ಥ ಆಗಿಲ್ಲ ವೀಕ್ಷಕರೇ. ಅವು ನಿಮ್ಮನ್ನ ಒಂದು ದೊಡ್ಡ ಹಂತಕ್ಕೆ ತಲುಪಿಸಲು ನಡೆದ ತಯಾರಿಯಾಗಿದೆ. ಜೂನ್ 15ರ ನಂತರ ನಿಮ್ಮ ಚಿಂತನೆಗಳು ಬದಲಾಗತ್ತೆ, ನಿಮ್ಮ ಆದ್ಯತೆ ಬದಲಾಗತ್ತೆ, ನಿಮ್ಮ ಸುತ್ತಲಿನ ಜನರನ್ನು ನೋಡುವ ದೃಷ್ಟಿ ಬದಲಾಗತ್ತೆ. ನೀವು ಮೊದಲು ಮುಖ್ಯವೆಂದುಕೊಂಡ ಕೆಲವು ವಿಷಯಗಳು ಈಗ ಬಹುಮುಖ್ಯವಾಗೋದಿಲ್ಲ. ನೀವು ನಿರ್ಲಕ್ಷಿಸಿದ ಕೆಲವು ಅವಕಾಶಗಳು ಈಗ ಬಹಳ ಅಮೂಲ್ಯವಾಗಿ ಕಾಣಿಸ್ತವೆ. ಮತ್ತು ಈಗ ಆ ಸಸ್ಪೆನ್ಸ್ ಅನ್ನ ನಿಧಾನವಾಗಿ ತೆರೆದುಕೊಳ್ಳುವ ಸಮಯ ಕೂಡ ಬಂದಿದೆ. ನಾನು ಆರಂಭದಲ್ಲಿ ಹೇಳಿದ ರಹಸ್ಯ ಏನ್ ಗೊತ್ತಾ? ಈ ಅಮಾವಾಸ್ಯೆಯ ನಿಜವಾದ ಶಕ್ತಿ ಹೊರಗಿನ ಜಗತ್ತನ್ನ ಬದಲಾಯಿಸೋದಲ್ಲ, ಅದು ನಿಮ್ಮನ್ನ ಬದಲಾಯಿಸುತ್ತೆ. ಹೌದು ವೃಶ್ಚಿಕ ರಾಶಿಯವರೇ, ಈಗ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ಬರುವ ದೊಡ್ಡ ವರವೆಂದರೆ ಹಣ ಅಲ್ಲ, ಹುದ್ದೆ ಅಲ್ಲ, ಪ್ರಶಂಸೆ ಅಲ್ಲ, ಅದಕ್ಕಿಂತ ದೊಡ್ಡದು ಅದು ಸ್ಪಷ್ಟತೆ. ನಿಮ್ಮ ಜೀವನದಲ್ಲಿ ಯಾರು ನಿಜವಾದವರು ಎಂಬ ಸ್ಪಷ್ಟತೆ, ಯಾವ ದಾರಿ ಹಿಡಿಬೇಕು ಎಂಬ ಸ್ಪಷ್ಟತೆ, ಯಾವ ಕನಸನ್ನ ಬೆನ್ನಟ್ಟಬೇಕು ಎಂಬ ಸ್ಪಷ್ಟತೆ, ಯಾವುದನ್ನ ಬಿಡಬೇಕು ಎಂಬ ಸ್ಪಷ್ಟತೆ. ಈ ಸ್ಪಷ್ಟತೆ ಬಂದ ಕ್ಷಣದಿಂದ ನಿಮ್ಮ ಜೀವನದ ವೇಗವೇ ಬದಲಾಗ್ತದೆ. ಇದೇ ಈ ಅಮಾವಾಸ್ಯೆಯ ಮಹಾರಹಸ್ಯ. ಹಲವಾರು ಅದೃಷ್ಟ ಬದಲಾಗ್ತದೆ ಅಂತ ಕಾಯ್ತಾರೆ, ಆದ್ರೆ ಈ ಅಮಾವಾಸ್ಯೆ ನಿಮ್ಮೊಳಗೆ ನಿರ್ಧಾರ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ. ಒಮ್ಮೆ ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಿದರೆ ಯಶಸ್ಸು ಸ್ವತಃ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಆದ್ರಿಂದ ಜೂನ್ 16, 17, 18 ಮತ್ತು 19ರಂದು ಎಚ್ಚರಿಕೆಯಿಂದಿರಿ. ನಿಮ್ಮ ಮನಸ್ಸಿನ ಮಾತು ಕೇಳಿ, ಆತುರದ ನಿರ್ಧಾರ ಮಾಡಬೇಡಿ. ನಿಮ್ಮ ರಹಸ್ಯವನ್ನ ಕಾಪಾಡಿಕೊಳ್ಳಿ, ನಿಮ್ಮ ಗುರಿಯ ಮೇಲೆ ಗಮನ ಇಡಿ. ಆಗ ಈ ಅಮಾವಾಸ್ಯೆಯ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗಿದೆ. ಕತ್ತಲೆಯ ನಂತರ ಬೆಳಕು ಬರ್ತದೆ, ಕಾಯುವಿಕೆಯ ನಂತರ ಫಲ ಬರ್ತದೆ, ಹೋರಾಟದ ನಂತರ ಜಯ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ರಾಶಿ ವೃಶ್ಚಿಕ ಆಗಿದ್ದರೆ ಕಮೆಂಟ್ ನಲ್ಲಿ ಜೈ ಮಹಾದೇವ ಅಂತ ಬರೆಯಿರಿ. ಇಂತಹ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದ ವೀಕ್ಷಕರೇ.